ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದೊಳಗೆ ನಾವು FSSAI ಲೈಸೆನ್ಸ ಹೆಂಗೆ ತೆಗಿದು ಅಂತ ನೋಡೋಣ. ಫಸ್ಟಿಗೆ FSSAI ಅಂದರೆ ಏನಂತ ನೋಡೋಣ. FSSAI ಫುಲ್ ಫಾರ್ಮ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಈ FSSAI ಯಾರ್ಯಾರು ತೆಗಿಸ್ಬೇಕಂತಂದ್ರೆ, ಈಗ ನೀವು ಯಾವುದಾದ್ರೂ ಹೋಟೆಲ್ ಇಡ್ತಿರ್ತೀರಿ, ರೆಸ್ಟೋರೆಂಟ, ಇದಕ್ಕೆಲ್ಲನೂ FSSAI ಫುಡ್ ಲೈಸೆನ್ಸ್ ತೆಗಿಸಬೇಕು. ಮತ್ತು ಕ್ಲೌಡ್ ಕಿಚನ್ ಇತ್ತಂದ್ರೆ ಅದಕ್ಕೂ ಫುಡ್ ಲೈಸೆನ್ಸ್ ಬೇಕು. ಆಮೇಲೆ ನೀವು ಯಾವುದಾದ್ರೂ ಫುಡ್ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡಿ ಪಾಕೆಟ್ ಪ್ಯಾಕ್ ಮಾಡಿ ಮಾರೋರಿದ್ರಂದ್ರೆ ಅದಕ್ಕೂ ಫುಡ್ ಲೈಸೆನ್ಸ್ ಬೇಕು. ಈ ಫುಡ್ ಲೈಸೆನ್ಸ್ದಿಂತ ನಿಮಗೆ ಏನು ಯೂಸ್ ಅಂದ್ರೆ, ಗೌರ್ಮೆಂಟ್ದಿಂತ ಲೀಗಲ್ ಆಗಿ ನೀವು ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು ಮತ್ತು ನಿಮ್ಮ ಕಸ್ಟಮರ್ಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ವಿಶ್ವಾಸ ಬರ್ತೈತಿ. ಇದ್ರೊಳಗೆ 3 ಟೈಪ್ ಬರ್ತಾವೆ. ಬೇಸಿಕ್ ರಿಜಿಸ್ಟ್ರೇಷನ್ ಫಸ್ಟ್ ಟೈಪು, ಇದು 12 ಲಕ್ಷಕ್ಕಿಂತ ಟರ್ನ್ ಓವರ್ ಲೈಸೆನ್ಸ್ ಮಾಡಬೇಕು. ಸೆಕೆಂಡ್ ಒನ್ನು ಸ್ಟೇಟ್ ಲೈಸೆನ್ಸು, ಇದು 12 ಲಕ್ಷಕ್ಕಿಂತ ಮೇಲ್ಪಟ್ಟು ಮತ್ತು 20 ಕೋಟಿಗಿಂತ ಒಳಗಡೆ ನಿಮ್ಮ ಟರ್ನ್ ಓವರ್ ಇದ್ರೆ ಅವಾಗ ಈ ಲೈಸೆನ್ಸ್ ನೀವು ಚೂಸ್ ಮಾಡಬೇಕು. ಥರ್ಡ್ ಒನ್ ಸೆಂಟ್ರಲ್ ಲೈಸೆನ್ಸ್, ಈ ಲೈಸೆನ್ಸ 20 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಇರ್ತೈತಿಲ್ಲ ಅವ್ರಿಗೆ ಈ ಲೈಸೆನ್ಸ್ ಮಾಡಿಸ್ಬೇಕು. ಫುಡ್ ಲೈಸೆನ್ಸ್ ತೆಗೆದು ಭಾಳ ಏನು ಡಿಫಿಕಲ್ಟ್ ಇಲ್ಲ, ಇದನ್ನು ಆನ್ಲೈನ್ ಆಗಿ ತೆಗಿಬೋದು. ಅದನ್ನು ಹೆಂಗತ್ತು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ಟೆಪ್ 1, FOSCOS.FSSAI.gov.in ಅಂಥೇಳಿ ನಿಮ್ಮ ಗೂಗಲ್ ಒಳಗೆ ಸರ್ಚ್ ಮಾಡಬೇಕು. ಫಸ್ಟ್ ಲಿಂಕ್ ಬರ್ತೈತಿ, ಅದನ್ನು ಓಪನ್ ಮಾಡಬೇಕು. ಅದರೊಳಗೆ ನೀವು ಫಸ್ಟ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಫುಡ್ ಲೈಸೆನ್ಸ್ ಟೈಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ಮ್ A, ಫಾರ್ಮ್ B ಅಂತ ಇರ್ತೈತಿ. ಫಾರ್ಮ್ A ಬೇಸಿಕ್ ರಿಜಿಸ್ಟ್ರೇಷನ್ನು, ಫಾರ್ಮ್ B ಸೆಂಟ್ರಲ್ ಮತ್ತು ಸ್ಟೇಟ್ ಲೈಸೆನ್ಸ್ ಇರ್ತೈತಿ. ಸ್ಟೆಪ್ 4, ಡಾಕ್ಯುಮೆಂಟ್ ಯಾವ್ಯಾವ ಬೇಕಾಗಿರ್ತಾವೆ ಅವೆಲ್ಲ ಸಬ್ಮಿಟ್ ಮಾಡಬೇಕು. ಅವು ಯಾವ್ಯಾವ ಡಾಕ್ಯುಮೆಂಟ್ ಅಂತ ನೋಡೋಣ. ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಮತ್ತು ನಿಮ್ಮ ಬಿಸ್ನೆಸ್ ಪ್ರೂಫ್ ಬೇಕು. ಅಂದ್ರೆ ಈಗ ರೆಂಟ್ ಅಗ್ರಿಮೆಂಟ್, ಬೇರೆ ಕಡೆ ಬಾಡಿಗೆ ಇದ್ರಂದ್ರೆ ರೆಂಟ್ ಅಗ್ರಿಮೆಂಟ್ ಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಫುಡ್ ನೀವು ಯಾವ್ಯಾವ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರಲ್ಲ ಅದರ ಲಿಸ್ಟ್ ಇರಬೇಕು. ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮೇಲೆ ಇತ್ತಂದ್ರೆ ಪಾರ್ಟ್ನರ್ಶಿಪ್ ಡಿಡ್ ಬೇಕು. ಇಲ್ಲ ಜಾಯಿಂಟ್ ಸ್ಟಾಕ್ ಕಂಪ್ನಿ ಇತ್ತಂದ್ರೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬೇಕು. ನಿಮ್ಮ ಬಿಸ್ನೆಸ್ ಬ್ಲೂ ಪ್ರಿಂಟ್ ಒಂದು ಲೇಔಟ್ ಕಾಪಿ ಅವ್ರಿಗೆ ಬೇಕಾಗ್ತೈತಿ. ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಐತಿ, ಅವೆಲ್ಲನೂ ಕೊಟ್ಟರು ಅಂದ್ರೆ ಡಾಕ್ಯುಮೆಂಟ್ ಸಬ್ಮಿಷನ್ ಆಯಿತು. ಅದಾದಮೇಲೆ ಗೌರ್ಮೆಂಟ್ ಫೀಸ್ ಕಟ್ಟಬೇಕು. ಫಸ್ಟ್ ಟೈಪ್ ಅಂದ್ರೆ ಬೇಸಿಕ್ ರಿಜಿಸ್ಟ್ರೇಷನ್ಗೆ 100 ರೂಪಾಯಿ ಅಷ್ಟು ಫೀಸ್ ಐತೆ, ಗೌರ್ಮೆಂಟ್ ಫೀಸು. ಸೆಕೆಂಡ್ ಒನ್ ಅಂದ್ರೆ ಸ್ಟೇಟ್ ಲೈಸೆನ್ಸ್ಗೆ 2,000 5,000 ಐತಿ. ಸೆಂಟ್ರಲ್ ಲೈಸೆನ್ಸ್ಗೆ 7,500 ಐತಿ. ನೀವು ಇದನ್ನ ಫೀಸ್ ಪೇ ಮಾಡಿ ಬಿಟ್ರಂದ್ರೆ ನಿಮ್ಗೆ ಮುಗೀತು. ಲೈಸೆನ್ಸ್ರಿಂದ 10 ದಿವಸದೊಳಗೆ ನಿಮ್ಮ ಲೈಸೆನ್ಸ್ ರೆಡಿ ಆಗ್ತೈತಿ. ಅದು ಬೇಸಿಕ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಅಷ್ಟರೊಳಗೆ 7ರಿಂದ ಫೀಸ್ ಪೇ ಮಾಡಿದ ಮೇಲೆ ಮುಗೀತು. ಅದಾದಮೇಲೆ ಬೇಸಿಕ್ ರಿಜಿಸ್ಟ್ರೇಷನ್ ಲೈಸೆನ್ಸು 7ರಿಂದ 10 ದಿನದೊಳಗೆ ರೆಡಿ ಆಕತಿ. ಸ್ಟೇಟ್ ಲೈಸೆನ್ಸ್ ಅಥವಾ ಸೆಂಟ್ರಲ್ ಲೈಸೆನ್ಸ್ ಆದಂದ್ರೆ ಒಂದು 30ರಿಂದ 60 ದಿನ ಟೈಮ್ ತೊಗೋತೈತಿ. ಅದು ಲೋಕಲ್ ಆಫೀಸರು ಬಂದು ಇನ್ಸ್ಪೆಕ್ಷನ್ ಅದು ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಈ ಫುಡ್ ಲೈಸೆನ್ಸು 1ರಿಂದ 5 ವರ್ಷದೊಳಗೆ ಹೆಂಗೆ ಬೇಕು ಹಂಗೆ ತೊಗೋಬೋದು. ಅದಾದಮೇಲೆ ನೀವು ರಿನ್ಯೂವಲ್ ಮಾಡ್ಕೋತಾ ಹೋಗಬೇಕು. ಲೈಸೆನ್ಸ್ ವ್ಯಾಲಿಡಿಟಿ ಮುಗಿಕ್ಕಿಂತ ಒಂದು 30 ದಿವಸ ಇರ್ತಾ ನೀವು ರಿನ್ಯೂವಲ್ಗೆ ಅರ್ಜಿ ಹಾಕಬೇಕು. ಇಲ್ಲ ಅಂತಂದ್ರೆ ಮತ್ತು ಅದು ಲೇಟ್ ಆಯ್ತಂದ್ರೆ ನಿಮಗೆ ಪೆನಾಲ್ಟಿ ಬೀಳ್ತೈತಿ. ಒಂದು ವೇಳೆ ನೀವೇನಾದರೂ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡುವಾಗ ಫುಡ್ ಲೈಸೆನ್ಸ್ ಇರಲಿಲ್ಲ ಅಂದ್ರೆ ಪೆನಾಲ್ಟಿನೂ ಹಾಕ್ತಾರೋ, ಪೆನಾಲ್ಟಿನೂ ಜಾಸ್ತಿ ಹಾಕ್ತಾರೋ, ನಿಮ್ಮ ಬಿಸ್ನೆಸ್ಸು ಕ್ಲೋಸ್ ಮಾಡೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಫುಡ್ ಲೈಸೆನ್ಸ್ ತೊಗೊಂಡು ಬಿಸ್ನೆಸ್ ಮಾಡೋದು ಚಲೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.